ಒಂದು ದಿನ ಹಾಗೆ ಯೂಟ್ಯೂಬ್ ನೋಡ್ತಾ ಇರುವಾಗ ನನ್ನ ಫ್ರೆಂಡ್ ಇದು ವಿಡಿಯೋ ಬರ್ತದೆ. ಹಾಗೆ ಅದನ್ನು ನೋಡ್ತಾ ಹೋಗ್ತಾ ಇರ್ತೇನೆ. ನೋಡಿ ಆದ್ಮೇಲೆ ಒಂದು ನಿರ್ಧಾರಕ್ಕೆ ಬರುತ್ತೇನೆ. ಅದೆಂತಂದ್ರೆ, ನಾನು ಸಹ ಪಟ್ಟಣದಲ್ಲಿ ಹೋಗ್ತಾ ಇದ್ದೇನೆ, ಮತ್ತೆ ಅದು ಸಹ ನಾನು ಬೈಕಲ್ಲಿ ಹೋಗ್ತಿದ್ದೇನೆ. ಅಡ್ವೆಂಚರ್ ಅಂತೂ ತುಂಬ ಸಿಗ್ತದೆ, ಮತ್ತೆ ಟೂ ಮಚ್ ಫನ್ ಅಂತೂ ಇದ್ದೇ ಇರ್ತದೆ. ಈಗ ಹೋಗುವ. ಓಕೆ, ವಿಜಯ್, ಅಪ್ಪ ಬೈಕ್ ತಗೊಂಡು ಹೋಗುದು ಬೇಡ ಹೇಳಿದ್ರು. ಹೌದಾ? ವಿಜಯ್, ಇರ್ಲಿಯಪ್ಪ, ಬೈಕ್ ಇಲ್ಲದ್ರೆ ಬಸ್ ಉಂಟಲ್ಲ, ಬಸ್ಸಲ್ಲಿ ಹೋಗುವ. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ, ಆದರೆ ಬಸ್ ಇನ್ನೂ ಬರಲಿಲ್ಲ. ಬಸ್ ಬರುವ ತನಕ ನಿಮ್ಗೊಂದು ಕೆಲಸ ಇರ್ತೀನಿ, ಅದನ್ನು ಮಾಡ್ತೀರಾ? ಫ್ರೀಯಲ್ಲಿ. ಅದೆಂತಂದರೆ, ಈಗ ಇಲ್ಲೊಂದು ಬರ್ತದೆ, ಅದನ್ನು ಮಾಡಿ ಆಯಿತಾ? ಆಯಿತಾ? ಹಾಗಾದರೆ ಬಸ್ ಬಂದಾದ ಮೇಲೆ ಹೋಗುವ. ಫೈನಲಿ ಬಸ್ ಬಂತು, ಮತ್ತು ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೋಡಿ ಇನ್ನು ಎಂತೆಂತ ಬರ್ತದಂತ ಕಾಣ್ತಾ ಇದೇನೋ ಗೊತ್ತಿಲ್ಲ ಅಷ್ಟೇ. ಹಲೋ, ಎಂತ ಮಾರೆ ಕಾಣಿಸ್ತಾ ಇಲ್ವಾ? ಹಿಂದೆ ತಿರುಗಿ. ಹೋ, ಗೇಟ್ ಅಡ್ಡ ಬಂತ, ಗೇಟ್ ತೆಗಿರಿ. ಹಲೋ, ಬನ್ನಿ, ಹತ್ರ ಬನ್ನಿ. ಹಲೋ ದೋಸ್ತು, ಜರ್ನಿ ಟು ಪಟ್ಟದಕಲ್ಲು ಡೇ ಟೇಕ್ 2ಗೆ ಸ್ವಾಗತ. ಮತ್ತೆ ಸಾರಿ, ನಿನ್ನೆ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಂತಂತ ಗೊತ್ತಿಲ್ಲ ಮಾರೆ, ನಿನ್ನೆ ಬಿರಿಯಾನಿ ಸೀದಾ ಮಲಗಿದೆ. ಮತ್ತೆ ಇನ್ನು ನೆಕ್ಸ್ಟ್ ಮುಂದಿನ ಮಾತೆಲ್ಲ ಫ್ರೆಶನ್ ಅಪ್ ಆಗಿ ಮಾತಾಡುವ, ಅಂದ್ರೆ ಸ್ನಾನ ಮಾಡಿ ಎಲ್ಲ ಮಾತಾಡುವ. ಎಸ್, ಫ್ರೆಶ್ ಅಪ್ ಆದೆ, ಇನ್ನು ಹೊರಡ್ಬೇಕಷ್ಟೇ. ನಾನು ಇನ್ನು ಸೀದಾ ಪಟ್ಟದಕಲ್ಲಿಗೆ ಹೋಗ್ಲಿಲ್ಲ, ಅದಕ್ಕಿಂತ ಹಿಂದೆ ಸುಮಾರು 60 ಕಿಲೋಮೀಟರ್ ಹಿಂದೆ ಬಂದಿನಿ. ಎಂತಕ್ಕಂದ್ರೆ ಸೀದಾ ಹೋದ್ರೆ ಹೇಗೆ, ಇಲ್ಲಿದು ಪರಿಸರ ಎಲ್ಲ, ಇಲ್ಲಿದು ಬೆಟ್ಟ ಗುಡ್ಡ ಎಲ್ಲ ನೋಡುವ, ಇಲ್ಲಿದು ಹೇಗೆ, ಎಂತ ಗದ್ದೆ ಎಲ್ಲ, ಎಂತೆಂತ ಬೆಲೆ ಉಂಟಂತ. ಮತ್ತೆ ಈಗ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗುವ. ಓಕೆ, ಇಲ್ಲ ಇಲ್ಲಿದು ಬಂದದಂದ್ರೆ ಇಲ್ಲಿದು ಟ್ರೆಡಿಷನ್ ಡ್ರೆಸ್ ಆಗುತ್ತೆ ಹೇಗೆ. ಇಲ್ಲೊಂದು ಟ್ರಾನ್ಸಾಕ್ಷನ್ ಬರ್ತದೆ ಅಂತ ಬರ್ತದೆ. ರೆಡಿ? ಥ್ಯಾಂಕ್ ಯು. ಹೇಗೆ ಕಾಣ್ತಾ ಕಮೆಂಟ್ ಮಾಡಿ. ಮತ್ತು ಇವತ್ತಿದು OTD ಹೇಳಬೇಕಾ? ಇದು ಪೇಟ, ಇಲ್ಲಿ ಸ್ಟೈಲ್ ಇದು. ಮತ್ತು ಇದು ಜುಬ್ಬ, ಹಾಫ್ ಜುಬ್ಬ, ಫುಲ್ ಇಲ್ಲ, ಹಾಫ್ ಜುಬ್ಬ. ಮತ್ತು ಕಾರ್ಗೋ ಪ್ಯಾಂಟ್ ಆ್ಯಂಡ್ ಶೂ. ಮತ್ತು ಇದಕ್ಕೆ ಪಜಾಮ ಆಗಬೇಕು. ಪಜಾಮ ಎಂತಕ್ಕಾಗಲಿಲ್ಲ ಅಂದರೆ ಮತ್ತೆ ಏನಾದರೂ ಉರಿ ಹೋದ್ರೆ ಮಾರೆ ರಿಸ್ಕ್ ಬೇಡ, ಅದಕ್ಕೆ ಪ್ಯಾಂಟ್ ಹಾಕಿದ್ದು. ಮತ್ತು ಶೂ ಎಂತಕ್ಕಾಗಿದೆ ಅಂದರೆ ಇಲ್ಲದ್ರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಂತಕ್ಕೆ ಶೂ ಹಾಕಿದಾನಂತ. ಅದರಲ್ಲಿ ಕಾರಣ ಉಂಟು, ನನ್ನ ಫ್ರೆಂಡ್ ಇದು ವೀಡಿಯೋದಲ್ಲಿ ಉಂಟು, ನೋಡಬಹುದು. ಮತ್ತು ನಾನು ಫುಲ್ಲು ಟ್ರೆಡಿಷ್ನಲ್ ಇಲ್ಲ, ಅದೇ ಹಾಫ್ ಟ್ರೆಡಿಷ್ನಲ್ ಹಾಫ್ ಕ್ಯಾಶುವಲ್ ಇದ್ದೀನಿ, ನೋಡಬಹುದು. ಮತ್ತು ಇನ್ನು ಈಗ ಹೋಗುವ, ಜಾಸ್ತಿ ಮಾತಾಡೋದು ಬೇಡ, ಸೀದಾ ಪ್ಲೇಸಿಗೆ ಹೋಗುವ. ಓಕೆ, ಪ್ಲೇಸಲ್ಲಿ ಸಿಗ್ತೀನಿ. ಇಲ್ಲಿದೆ ಎಂತ ರೋಡ್ ಮಾರೆ. ಈಗ ನೋಡಿ, ಇಲ್ಲಿ ಒಂದು ಕಬ್ಬಿನ ತೋಟ ಅಲ್ಲ, ಮತ್ತೆ ಈ ಸೈಡ್ ಸಹ ಕಬ್ಬಿನ ತೋಟ ಮಾರೆ. ಮತ್ತೆ ಎಂತ ರೋಡ್ ಮಾರೆ. ರೋಡಲ್ಲಿ ಒಂದು ಗುಂಡಿಲ್ಲ, ವಿಲೇಜ್ ರೋಡ್.
ಎಂತ ನೀಲಿ ಆಕಾಶ ಬಾರಶ, ಒಳ್ಳೆ ವೆದರ್ ಉಂಟು, ಮಳೆ ಇಲ್ಲ, ಮೋಡ ಇಲ್ಲ, ಒಳ್ಳೇದು. ನಮ್ಮ ಹತ್ರ ರೇನ್ಕೋಟ್ಸ್ ಇಲ್ಲ. ನನಗೆ ಇಲ್ಲಿ ತನಕ ಯಾವುದೆಲ್ಲ ರೋಡ್ ಪಕ್ಕ ಬೆಲೆ ಯಾವುದೆಲ್ಲ ಕಂಡಿದಂದರೆ, ಒಂದು ಕಬ್ಬು, ಜೋಳ ಮತ್ತು ಅದೆಲ್ಲ ಬೆಳೆಸಿದ್ರು. ಆದರೆ ಇಲ್ಲಿ ಬರುವಾಗ ಒಂದು ಸ್ಪೆಷಲ್ ಅಂದರೆ ಅಲ್ಲಿ ನೋಡದಿದ್ದದು ಬೆಲೆ ಇಲ್ಲಿ ಕಂಡಿತ್ತು. ಅದು ಯಾವುದೆಂದರೆ ಅದು ಇದು ಯಾವುದಂತ ಗೊತ್ತಾಯ್ತಾ? ಇದು ಹತ್ತಿ. ಬಾದಾಮಿಯಲ್ಲಿ ಸ್ವಲ್ಪ ಹತ್ತಿ ಬೆಳೆಸೋದು ಸ್ವಲ್ಪ ಜಾಸ್ತಿ ಏನು. ಮತ್ತು ಇದರ ನೆಕ್ಸ್ಟ್ ಪ್ರೊಸೆಸ್ ಯಾವ ಥರ ಇರ್ತದಂದರೆ, ಆ ನಂತರ ಈ ಥರ ಆಗ್ತದೆ. ಈ ಥರ ತೆಗೆದು ರೋಡಲ್ಲಿ ಬದಿಯಲ್ಲಿ ತೆಗ್ದಿರ್ತಾರೆ, ಬದಿಯಲ್ಲಿ ಒಣಗಿಸ್ತಾರೆ. ಮತ್ತು ಎಂತ ಮಾಡ್ತಾರೆ ಗೊತ್ತಿಲ್ಲ, ನನಗೆ ಎಷ್ಟೇ ಗೊತ್ತುಂಟು, ನೋಡಿದ್ದೀನಿ. ಮತ್ತು ಎಂತ ಗೊತ್ತಿರೋರು ಮತ್ತೆ ಕಮೆಂಟ್ ಮಾಡ್ಬೋದು ಹೇಗೆ ಇದರ ಪ್ರೋಸೆಸ್ ಎಂತ ಕತೆ ಅಂತ. ನಾನು ನೋಡಿದ ಪ್ರಕಾರ ನಾನು ಇಷ್ಟು ನೋಡಿದ್ದೀನಿ, ಮತ್ತು ಮಿಕ್ಕಿದ್ದಿತ್ತು. ಮತ್ತು ಒಂದು ತೊಗೊಂಡೋಗ್ತೇನೆ ನೆನಪಿಗಾಗಿ. ರೋಡ್ ಸೈಡಿನಲ್ಲಿ ಬರೀ ಹತ್ತಿ ಒಣಗಿಸದೆ ಇವರು ಈರುಳ್ಳಿ ಸಹ ಒಣಗಿಸಿದ್ರು, ಮತ್ತೆ ಜೋಳ ಸಹ ಒಣಗಿಸಿದ್ರು, ಮತ್ತೆ ಹೂವನ್ನು ಇಟ್ಟಿದ್ರು, ಒಣಗಿಸಿರ್ಲಿಲ್ಲ, ಅದು ತೆಗಿತಾ ಇದ್ರು. ಮತ್ತೆ ಇದು ಯಾವ ಹೂ ಅಂತ ಹೇಳಿ. ಈಗಷ್ಟೇ ಟಿಕೆಟ್ ತೊಗೊಂಡೋಗಿದೆ, ಆನ್ಲೈನಲ್ಲಿ ಮಾಡಿದ್ದು. ಸೊ ಟಿಕೆಟ್ ತೋರಿಸೋಕ್ಕಾಗಲಿಲ್ಲ. ಮತ್ತೀಗ ಮುಂದೆನೇ ಇದ್ದೇನೆ, ಹೋಗ್ತಾ ಇದ್ದೀನಿ. ನೋಡೋ ಹೇಗೆ ಉಂಟಂತ ನಿಮಗೆ ತೋರಿಸ್ತೇನೆ. ಇಲ್ಲಿ ಹೀಗೆ ಕಾಣ್ತಾ ಉಂಟು ನನಗೆ. ಮತ್ತು ಆದಮೇಲೆ ಎಂತ ಆಗ್ತದೆ ಗೊತ್ತಿಲ್ಲ ನನಗೆ. ಇಲ್ಲಿ ವಿರೂಪಾಕ್ಷ ಟೆಂಪಲ್ ಒಳಗೆ ಬಂದೆ. ಇದು ಎಂತ ಮಾರ, ಇದು ಒಳಗೆ ಕೆತ್ತನೆಲ್ಲ. ನನ್ನ ಹಿಂದೆ ಈಗ ವಿರೂಪಾಕ್ಷ ಟೆಂಪಲ್ ಉಂಟು. ಎಲ್ಲ ನೋಡಾಯಿತು, ಎಲ್ಲ ಕಡೆ ಎಲ್ಲ ಹೋಗಿ ನೋಡಾಯಿತು. ಮತ್ತು ನಾನು ನೋಡಿದ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಶಿವದ ದೇವಸ್ಥಾನವೇ ಜಾಸ್ತಿ ಇರೋದು. ಒಂದೊಂದು ಕಡೆ ಎಲ್ಲ ಒಂದು ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ, ಮತ್ತು ತುಂಬ ಹಲವಾರು, ಮತ್ತು ಒಂದೊಂದು ಕಡೆ ಎಲ್ಲ ಶಿವಲಿಂಗ ಎಲ್ಲ ಸ್ವಲ್ಪ ಅರ್ಧ ಕಟ್ಟಾಗಿದೆ, ಅರ್ಧ ಇದೆ. ಮತ್ತು ಒಂದು ದೇವಸ್ಥಾನದಲ್ಲಿ ಮಾತ್ರ ಈಗ ದೇವರ ಪೂಜೆ ಮಾಡ್ತಾರೆ. ಅಂದರೆ ಯಾವುದಂದ್ರೆ ಇದು ವಿರೂಪಾಕ್ಷ ಟೆಂಪಲಲ್ಲಿ. ಮತ್ತು ಇಲ್ಲಿ ಈ ಸೈಡಲ್ಲಿ ಮತ್ತು ಇನ್ನೊಂದು ಹನುಮಂತ ದೇವರದ್ದು ಸಹ ಉಂಟು. ಆ ದೇವಸ್ಥಾನದಲ್ಲಿ ಮಾತ್ರ ದೇವರದ್ದು ಪೂಜೆ ಎಲ್ಲ ಮಾಡ್ತಾರೆ. ಒಳ್ಳೆ ಎಲ್ಲ ಕೆತ್ತ ಇದು ಆರ್ಕಿಟೆಕ್ಟ್ ಎಲ್ಲ ನೋಡೋ. ಮತ್ತು ಇದು ಬಂಡೆಗಳು ಸ್ವಲ್ಪ ಬೇರೆನೆ, ಅಂದರೆ ಸ್ವಲ್ಪ ಕೆಂಪು ಉಂಟು. ಮತ್ತು ಶೃಂಗೇರಿ ಎಲ್ಲ ಸ್ವಲ್ಪ ಅದು ಬೇರೆನೆ, ಸ್ವಲ್ಪ ಕಪ್ಪಾಗಿದೆ. ಅದು ಮಳೆ ಬಂದು ಕಪ್ಪಾಗಿದೆ ಗೊತ್ತಿಲ್ಲ. ಆದರೆ ಈ ಪ್ರದೇಶದ್ದು ಇದೇ ಕಲ್ಲು. ಸೊ ಒಳ್ಳೆ ಕಾಣ್ತದೆ, ಕೆಂಪು ಅನ್ಸಿರ್ಬೋದು. ಇದು ನನ್ನ ಪೇಟ ಎಲ್ಲೋಯ್ತಂತ, ಅದೇ ಬೈಕೆಲ್ಲ ಬರ್ತಾ ಇದ್ದಲ್ಲ. ಸೊ ಹೆಲ್ಮೆಟ್ ಹಾಕಬೇಕು. ಸೊ ಪೇಟ ತೆಗೆದೆ, ಮತ್ತೆ ನನಗೆ ಪೇಟ ಕಟ್ಟಲಿಕ್ಕೆ ಗೊತ್ತಿಲ್ಲ. ಸೊ ತೆಗೆದು ಇಟ್ಟಿದ್ದೀನಿ. ಕೆಲವೊಮ್ಮೆ ನಾವು ಹೋಗೋ ಪ್ಲೇಸಿಗಿಂತ ಅದರ ದಾರಿ ತುಂಬ ಸುಂದರವಾಗಿರುತ್ತದೆ ಅಂತ ಹೇಳುತ್ತಾರಲ್ಲ, ಅದೇ ರೀತಿ ಈ ಟ್ರಿಪ್ಪಿನಲ್ಲಿ ನನಗಾಯಿತು. ನಾನು ಹೋಗಿದ್ದ ಪ್ಲೇಸ್ ಅಂತೂ ಸೂಪರ್ ಆಗಿತ್ತು, ಆದರೆ ಅದಕ್ಕೆ ಬಂದ ದಾರಿ ಉಂಟಲ್ಲ, ಅದು ಯಾವಾಗಲೂ ನನಗೆ ನೆನಪಲ್ಲಿರ್ತದೆ. ಈಗ ಜರ್ನಿಯ ಬಗ್ಗೆ ಹೇಳುವುದಾದರೆ, ಪ್ರತಿಯೊಂದು ಟ್ರಿಪ್ ಅದರದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತದೆ. ಹಾಗೆಯೇ ಈ ಟ್ರಿಪ್ ಸಹ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮತ್ತು ಮರೆಯಲಾಗದ ನೆನಪುಗಳನ್ನು ಕೊಟ್ಟಿದೆ. ಇಷ್ಟು ನನ್ನ ಜರ್ನಿಯ ಬಗ್ಗೆ ಹೇಳಲು ಬಯಸುತ್ತೇನೆ. ಮತ್ತು ಇಲ್ಲಿನ ಸನ್ಸೆಟ್ ಅಂತೂ ತುಂಬ ಒಳ್ಳೆ ಉಂಟು ಮಾರೆ. ಮತ್ತು ಲಾಸ್ಟ್ ತನಕ ಬಂದಿದ್ರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಮಾಡಿ.
ಕಮೆಂಟ್ ಎಂತ ಮಾಡಬೇಕಂತ ಗೊತ್ತಾಗದಿದ್ರೆ ಒಂದು ಫೈರ್ ಎಮೋಜಿ ಹಾಕಿ, ಆಗ ಅಂದುಕೊಳ್ಳುತ್ತೇನೆ ನೀವು ಲಾಸ್ಟ್ ತನಕ ನೋಡಿದಿರಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.